Hello guys, welcome to Foodie Traveler YouTube channel. ಹಲೋ ಗಾಯ್ಸ್, ವೆಲ್ಕಮ್ ಟು ಫುಡ್ ಟ್ರಾವೆಲರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ನಾನು ಚಿಕನ್ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆ ಚಿಕನ್ ಪಾಪ್ಕಾರ್ನ್ದು ರೆಸಿಪಿ ಬೇಕೋ ನಾನು ಹೇಳ್ಕೊಡ್ತೀನಿ. ಸೊ ನನ್ನಿಂದ ನೀವು ಕಲ್ತ್ಕೊಂಡು ತಿನ್ನಿ, ಟೇಸ್ಟ್ ಮಾಡಿ, ಚೆನ್ನಾಗಿದ್ರೆ ಲೈಕ್ ಮಾಡಿ. ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನಂದರೆ ಬೋನ್ಲೆಸ್ ಚಿಕನ್ ಬೇಕು. ಅದಕ್ಕೆ ಒಂದು ಉಪ್ಪು ಬೇಕು, ಸಾಲ್ಟ್, ಆಮೇಲೆ ಸ್ವಲ್ಪ ಖಾರದ ಪುಡಿ, ಚಿಲ್ಲಿ ಪೌಡರ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಕಾರ್ನ್ಫ್ಲವರ್ ಆ್ಯಂಡ್ ಮೈದಾ ಹಿಟ್ಟು ಮತ್ತು ಆಲ್ ಪರ್ಪಸ್ ಏರ್ ಫ್ರೈಯರ್ ಅಲ್ಲ ಅದು ಏನಂತಾರೆ ಅದನ್ನು, ಇಂಡಕ್ಷನ್ ಸ್ಟವ್. ಇದು ಆಲ್ ಪರ್ಪಸ್ ಫ್ಲೋರ್. ಹಂಗೆ ಸ್ಪೂನು ಬೇಕು. ಒಬ್ರೊಬ್ರಿಗೆ ಹಿಂಗೆ ಕೈಯಲ್ಲಿ ಕಲ್ಸಕ್ಕೆ ಬರಲ್ಲ, ಸೊ ಅವರೆಲ್ಲ ಸ್ಪೂನಲ್ಲಿ ಕಲ್ಸ್ಕೊಬೋದು. ಯಾರಿಗೆ ಕೈಯಲ್ಲಿ ಕಲ್ಸಕ್ಕೆ ಬರುತ್ತೋ ಅವ್ರ ಕೈಯಲ್ಲಿ ಕಲ್ಸ್ಕೊಳ್ಳಿ. ಓಕೆ, ಈಗ ಫಸ್ಟು ಸಾಲ್ಟ್ ಹಾಕೋ. ಆಲ್ರೆಡಿ ಅರಿಶಿನ ಹಾಕಿ ವಾಶ್ ಮಾಡಿದ್ದೀವಿ. ಸೊ ಇವಾಗ ಸ್ವಲ್ಪ ಸಾಲ್ಟು ಹಾಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅನ್ಬೇಕು. ರುಚಿಗೆ ತಕ್ಕಷ್ಟು ಇಷ್ಟು ಉಪ್ಪು ಬೇಕು. ಸಾಕು. ಆಮೇಲೆ ಬೇಕಾದ್ರೆ ನೋಡೋಣ. ಈಗ ಚಿಲ್ಲಿ ಪೌಡರ್ 1 ಸ್ಪೂನ್ ಆಗೋಷ್ಟು, ಒಂದು ಸ್ವಲ್ಪ ಹಾಕು. 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕು, ಟಚ್ ಮಾಡಿಸ್ಬಾರ್ದು. ಸೋನು ಸಾಕು, ಜಾಸ್ತಿ ಬಿದ್ದೋಗುತ್ತೆ ಸೋನು. ಹಾಂ, ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಪೂನಿಂದ ಹಾಕೋ. ಫುಲ್ ಬೇಡ, ಹಾಫ್ ಹಾಕಬೇಕು, 1/2 ಸ್ಪೂನ್ ಅಷ್ಟು. ಹಾಕು. ಹಾಂ, ನಾನು ಇಷ್ಟನ್ನು ಹಾಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸು. ಇವಾಗ ಕಲಿಸ್ಕೊಳ್ಳೋಣ ಚೆನ್ನಾಗಿ ಸ್ಪೂನಲ್ಲಿ. ಅದು ಕೈಯಲ್ಲಿ ಕಲಿಸಿದ್ರೇ ಕ್ಲೀನಾಗಿ ಬರುತ್ತೆ ಸೋನು. ಓಕೆ, ನೀಟಾಗಿ ಮಿಕ್ಸ್ ಮಾಡು ಚೆನ್ನಾಗಿ. ಬೋನ್ಲೆಸ್ ಚಿಕನ್ ಪೀಸಸ್ ತೊಗೊಂಡ್ರೆ ಚಿಕನ್ ಪಾಪ್ಕಾರ್ನು ಚೆನ್ನಾಗಿರುತ್ತೆ. ಅದರಲ್ಲೂ ತುಂಬ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೋನು, ಇದು ನಿನ್ನ ಫೇವ್ರೇಟ್ ಅಲ್ವಾ ಬೇಬಿ? ಈಗ ಚೆನ್ನಾಗಿ ಸೋನು ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ಇದನ್ನು ಮಿಕ್ಸ್ ಮಾಡಿ ಒಂದು 1/2 ಅವರ್ ಮ್ಯಾರಿನೇಟ್ ಮಾಡಬೇಕು. ಮಿಕ್ಸ್ ಆಯಿತಾ? ಈಗ ಇದನ್ನು ಮ್ಯಾರಿನೇಟ್ ಮಾಡೋಣ. ಓಕೆ, ಮ್ಯಾರಿನೇಟ್ ಮಾಡಿ ಆಮೇಲೆ ಸಿಗೋಣ. ಸೊ ಅಲ್ಲಿವರೆಗೂ ನೋಡ್ತಾನೆ ಕೀಪ್ ವಾಚಿಂಗ್. ಇವಾಗ ಕಲಸಾಯ್ತು, ಮ್ಯಾರಿನೇಟ್ ಆಗಿದೆ 1/2 ಅವರ್. ಇವಾಗ ರೆಸಿಪಿ ಶುರು ಮಾಡೋಣ. ಇವಾಗ ಫಸ್ಟು ಮೈದಾ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕು. ಸ್ಪ್ರಿಂಕಲ್ ಮಾಡ್ಕೊ ಸ್ವಲ್ಪ ಸಾಲ್ಟು. ಓಕೆನಾ? ಈಗ ಚಿಲ್ಲಿ ಪೌಡರ್ ಸ್ವಲ್ಪ. ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕು. ಸಾಕು. ಓಕೆನಾ? ಈಗ ಕಾರ್ನ್ಫ್ಲವರ್ ಹಾಕೋಣ. ಹುಷಾರಾಗ್ತೀವಿ. ಕಾರ್ನ್ಫ್ಲೋರ್ 1 ಸ್ಪೂನ್, 2 ಸ್ಪೂನ್ಸು. ಕಾರ್ನ್ಫ್ಲೋರ್ ಹಾಕೋದೇನು ಕೇಳು, ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಹಾಕು. 1 2. ಇವಾಗ ಅದು ಕ್ಲೋಸ್ ಮಾಡು. ಇವಾಗ ಮಿಕ್ಸ್ ಮಾಡ್ಕೊ ಅದನ್ನು. ಇದೆ ತಗೋ ಸ್ಪೂನಲ್ಲಿ. ನಿಧಾನಕ್ಕೆ ಮಿಕ್ಸ್ ಮಾಡಬೇಕು, ಚೆಲ್ಲಬಾರ್ದು. ಹಾಗೆ ಇಲ್ಲಿ ಎಣ್ಣೆ ಕಾಯುತ್ತಾ ಇದೆ. ಗಟ್ಟಿಗೆ ಹಿಡ್ಕೊಂಡು ಮಿಕ್ಸ್ ಮಾಡು. ಸೊ ಇವಾಗ ಚಿಕನ್ನ ಎತ್ಕೊಂಡು ಹಾಕಬೇಕು. ಜಾಸ್ತಿ ಎತ್ಕೊ, ಒಂದೇ ಕೈಯಿಂದ ಒಂದೊಂದೇ ತೊಗೊಬಾರ್ದು. 1 3 4 ಒಂದೇ ಕೈಯಲ್ಲಿ ಎತ್ತಿ ಹಿಂಗೆ ಹಾಕಬೇಕು. ಇವಾಗ ಮಿಕ್ಸ್ ಮಾಡ್ಕೊ. ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಆಯಿತಾ? ಇವಾಗ ವಾಟರಲ್ಲಿ ಒಂದೊಂದೇ ಎತ್ತಿ ಡಿಪ್ ಮಾಡಿ ಮತ್ತೆ ಇದಕ್ಕೆ ಹಾಕು. ತೊಳಿಬಾರ್ದು, ಸುಮ್ಮನೆ ಡಿಪ್ ಮಾಡು. ಇವಾಗಿಡು.
ಇವಾಗ ಮತ್ತೆ ರೋಲ್ ಮಾಡು. ಅದನ್ನು ಸಪ್ರೇಟಾಗಿ ಸೈಡ್ಗೆ ಇಡು. ಸಪ್ರೇಟ್ ಆಗಿದೆ. ಅಲ್ಲೇ ಇಡು, ಸೈಡ್ಗೆ ಇಡು. ಅಲ್ಲೇ ಇಡು. ಇವಾಗ ನೆಕ್ಸ್ಟ್ ಅದೇ ಥರ ಬೇಗ ಬೇಗ ಮಾಡು ಬೇರೆ ಎಲ್ಲ. ಓಕೆನಾ? ಇವಾಗ ನೆಕ್ಸ್ಟು ಹಾಗೆ ಮಾಡ್ತಾರಿಲ್ಲ. ಇದು ಮಾಡೋದ್ರಿಂದ 2 ಲೇಯರ್ ಕೋಟಿಂಗ್ ಆಗುತ್ತೆ, ಆವಾಗ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ನಮ್ಮನೆ ಮಿನಿ ಚೆಫ್ ಸೋನು. ನೀಟಾಗಿ ಇದು ಮಾಡಬೇಕು. ಚಿಕನ್ ಪೀಸ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಂ. ಸೊ ಇವಾಗ ಹಾಕೋಣ. ಎಸಿಬಾರ್ದು, ನಿಧಾನಕ್ಕೆ ಹಾಕಬೇಕು ಸೋನು. ಎಸಿಬಾರ್ದು ಬೇಬಿ, ನಿಧಾನಕ್ಕಿಡು. ಇಲ್ಲ ಅದರಲ್ಲಿ ಹಾಕು, ಸ್ಟ್ರೈನರಲ್ಲಿ ಎಲ್ಲ ಸ್ಟ್ರೈನರಲ್ಲಿ ಇಡು. ಹಾಂ ಅಷ್ಟೇ. ಇವಾಗ ಇದು ಮಾಡು. ಇವಾಗ ಹಾಕಿದ್ದಕ್ಕೆ ಬರುತ್ತೆ. ಸ್ವಲ್ಪ ಸ್ಲೋ ಮಾಡು. ಇನ್ನೂ ಕಮ್ಮಿ ಮಾಡಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಇಂಡಕ್ಷನ್ ಅಲ್ವಾ. ಸೋನು ನೋಡ್ದಾ, ಚಿಕನ್ ರೆಡಿ ಆಗ್ತಾ ಇದೆ. ಫುಲ್ ಕ್ರಿಸ್ಪಿ ಪೀಸಸ್ಸು. ಇನ್ನೂ ಇದೆ ಚಿಕನ್ ಪೀಸಸ್ಸು. ನೆಕ್ಸ್ಟ್ ರೌಂಡ್ ಮಾಡೋಣ. ಇವಾಗ ನೀನು ಅಲ್ಲಿವರೆಗೂ ಮಾಡ್ತಾ ಇಟ್ಕೊ, ಇದು ಫ್ರೈ ಆಗೋವರೆಗೂ. ಇವಾಗ ಅದೇ ಥರ ಅವಾಗಲೇ ಮಾಡ್ದಲ್ಲ. ಒನ್ ರೌಂಡ್ ಪಾಪ್ಕಾರ್ನ್ ರೆಡಿ. ಈಗ ಸುನು ಟೇಸ್ಟ್. ಓಕೆ, ನೀನೇ ಮಾಡಿರೋ ಪಾಪ್ಕಾರ್ನು. ಯಮ್ಮಿ. So next round popcorn is getting ready. ಚಿಕನ್ಗೆ ಸಾಲ್ಟ್ ಹಾಕಿದ್ದೀನಿ, ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೋನು, ಕ್ರಿಸ್ಪಿ ಕ್ರಿಸ್ಪಿ ಚಿಕನ್ ಪಾಪ್ಕಾರ್ನ್. ಕ್ರಿಸ್ಪಿ ಚಿಕನ್ ಪಾಪ್ಕಾರ್ನ್ಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ನಾನು ಇವಾಗ. ಇದಕ್ಕೆ ಸ್ವಲ್ಪ ಸಾಲ್ಟು. ಏನಕ್ಕೆ? ಅದಕ್ಕೆ ಸಾಲ್ಟ್ ಹಾಕಿದ್ದಕ್ಕೆ ಹೆಂಗೆ ಟೇಸ್ಟ್ ಬರುತ್ತೆ ಅಂತ ನೋಡೋಣ. ಅದೇ ನೀನು ಸ್ವಲ್ಪ ಸಾಲ್ಟ್ ಕಮ್ಮಿ ಹಾಕಿದ್ಯಾ, ಅದಕ್ಕೇ ಚಿಕನ್ ಮ್ಯಾರಿನೇಟ್ ಮಾಡುವಾಗ. ಸಾಲ್ಟ್ ಹಾಕಿದ್ದಕ್ಕೆ ಸಕ್ಕತ್ತಾಗಿದೆ. ಹ್ಞೂ. ಸೊ ಲಾಸ್ಟಲ್ಲಿ ನಿಮ್ಮದು ಮುಗಿದಾದ್ಮೇಲೆ ಚಿಕನ್ ಪಾಪ್ಕಾರ್ನು ಅದಕ್ಕೆ ಸಾಲ್ಟ್ ಹಾಕಿ ಅವಾಗ ಸಕ್ಕ. ಹಂಗೆಲ್ಲ ಮಾಡೋಂಗಿಲ್ಲ, ಮುಂಚೆನೇ ಸಾಲ್ಟ್ ಹಾಕ್ಕೊಬೇಕು. ಇವಾಗ ಹಾಕಿರಿ. ಇವಾಗ ನೆಕ್ಸ್ಟ್ ರೌಂಡಲ್ಲಿ ನಾನು ಇವಾಗ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿ ಸಾಕಾಗಿದೆ. ಸೋನು, ಯಾಮಿ. ಟ್ರೈ ಮಾಡ್ಬೋದು ಎಲ್ಲರೂ. ಫ್ರೈ ಮಾಡ್ಬೋದು. ಹೇಳು ಮತ್ತೆ ಎಲ್ಲರಿಗೂ. ಸೊ ಎಲ್ಲರೂ ಚಿಕನ್ ಪಾಪ್ಕಾರ್ನ ಫ್ರೈ ಮಾಡಿ. ಓಕೆ ಗೈಸ್, ತುಂಬಾ ಸಿಂಪಲ್ಲು, ತುಂಬಾ ಈಸಿ, ಆರಾಮ್ಸೆ ಮನೇಲೇ ಮಾಡ್ಬೋದು. ನೋಡಿ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೋನುಗಂತೂ ಇದು ಫೇವ್ರೇಟು. ಸೊ ಹಾಗಾಗಿ ಈ ಚಿಕನ್ ಪಾಪ್ಕಾರ್ನ್ ರೆಸಿಪಿ ಫ್ರಮ್ ಸೋನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Until then, take care. Bye. bye. Subscribe.